ರೀತಿ ಇತ್ತು ಪೊಲೀಸರ ಪ್ರಕ್ರಿಯೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮರ್ಡರ್ನಲ್ಲೂ ದರ್ಶನ್ ಸಿನಿಮಾ ಸ್ಟೈಲ್, ಹಂತಕರಿಗೆ ಬೆಳಿಗ್ಗೆಯಿಂದಲೇ ಪೊಲೀಸ್ ಡ್ರಿಲ್. ಸಿನಿಮಾದಲ್ಲಿ ಅದೇನು ಸ್ಟೈಲ್, ಅದೇನು ಬಿಲ್ಡಪ್. ನಿಜ ಜೀವನಕ್ಕೂ ಈ ಡಿ ಗ್ಯಾಂಗ್ ಅದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡಂತೆ ಕಾಣುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅದು ಕ್ಲಿಯರ್ ಆಗಿ ಗೋಚರಿಸುತ್ತಿದೆ. ಸಿನಿಮಾ ಸ್ಟೈಲ್ನಲ್ಲೇ ಮರ್ಡರ್ ಮಾಡಿರೋ ಗ್ಯಾಂಗ್ಗೆ ಪೊಲೀಸರು ಸರಿಯಾಗಿ ಚಳಿ ಬಿಡಿಸುತ್ತಿದ್ದಾರೆ. ಬೆಳಿಗ್ಗೆ ಪೊಲೀಸ್ ಆಯುಕ್ತ ದಯಾನಂದ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಎಂಟ್ರಿ ಕೊಟ್ಟರು. 10 ನಿಮಿಷ ಡಿ ಗ್ಯಾಂಗ್ ವಿಚಾರಣೆ ನಡೆಸಿದ್ರು. ಇನ್ನೊಂದೆಡೆ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ 2 ಕಾರು, ಜೀಪ್ ಸೀಸ್ ಮಾಡಲಾಯಿತು. ಆ ಕೆಂಪು ಬಣ್ಣದ ಜೀಪ್ನಲ್ಲಿ ಮದ್ಯದ ಬಾಟಲ್ ಪತ್ತೆಯಾಯಿತು. ಬಳಿಕ ದರ್ಶನ್, ಪವಿತ್ರ ಗೌಡ ಬಿಟ್ಟು ಉಳಿದ ಆರೋಪಿಗಳನ್ನು ಸುಮನಹಳ್ಳಿ ರಾಜಕಾಲುವೆ ಬಳಿ ಕರೆದೊಯ್ದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಸುಮನಹಳ್ಳಿ ಬ್ರಿಡ್ಜ್ ಸರ್ವಿಸ್ ರಸ್ತೆಯಲ್ಲೂ ಮಹಜರು ನಡೆಸಿದ್ರು. ನಂತರ ಪಟ್ಟಣಗೆರೆ ಶೆಡ್ಗೆ ಆರೋಪಿ ದರ್ಶನ್, ಪವಿತ್ರ ಗೌಡಳನ್ನ ಕರೆದೊಯ್ದ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. 13 ಆರೋಪಿಗಳ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿದ್ದು ಶೆಡ್ ಫುಲ್ ಜಾಲಾಡಿದ ಪೊಲೀಸರು ಸಾಕ್ಷಿ ಸಂಗ್ರಹಿಸಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ಪಂಚನಾಮೆ ನಡೆಸಲಾಯಿತು. ಪೊಲೀಸರು ಎಫ್ಎಸ್ಎಲ್ ತಂಡ, ಬೆರಳಚ್ಚು ತಜ್ಞರು 3 ತಂಡಗಳಾಗಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಸ್ಥಳ ಮಹಜರು ವೇಳೆ ಸಿಕ್ಕಿದೇನು? ಶೆಡ್ನೊಳಗಿರೋ ಮನೆಗೆ ದರ್ಶನ್ನ ಕರೆದೊಯ್ದ ಪೊಲೀಸರು 2 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಿದ್ರು. ಈ ವೇಳೆ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡಿದ್ದು ಆರೋಪಿಗಳ ಸಮ್ಮುಖದಲ್ಲಿ ಘಟನೆ ಮರುಸೃಷ್ಟಿ ಮಾಡಲಾಯಿತು. ಹಲ್ಲೆ ವೇಳೆ ಬಳಸಿದ್ದ ವಸ್ತು, ರಕ್ತದ ಕಲೆಗಳು, ಮೃತನ ಕೂದಲು, ಬಟ್ಟೆಯ ತುಂಡನ್ನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಫ್ಎಸ್ಎಲ್ ತಂಡ ಸಂಗ್ರಹಿಸಿತ್ತು. 2 ಗಂಟೆಗಳ ಸ್ಥಳ ಮಹಜರು ಮುಗಿಸಿ ಕೆಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ಬಳಿಕ ಪೊಲೀಸರು ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳನ್ನು ವಾಪಸ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ದರು. ಹೆಚ್ಚಿನ ವಿಚಾರಣೆ ನಡೆಸಲಿರುವ ಪೊಲೀಸರು ಮರ್ಡರ್ ಹಿಂದಿನ ಮಿಸ್ಟ್ರಿ ಹಾಗೂ ಸಂಪೂರ್ಣ ಮಾಹಿತಿ ಕಲೆ ಹಾಕಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಕೆಲವು ಪಾಯಿಂಟ್ಗಳನ್ನು ಹೇಳಿದ್ವಿ ನಿಮಗೆ. 10 ನಿಮಿಷಗಳ ಕಾಲ ದಯಾನಂದ್ ವಿಚಾರಣೆ ಮಾಡ್ತಾರೆ. ನಿನ್ನೆ ಸುಮನಹಳ್ಳಿ ರಾಜಕಾಲುವೆ ಬಳಿ ಸ್ಥಳ ಮಹಜರಾಗುತ್ತೆ. ನೀವು ನೋಡಿದ್ರಿ, ದರ್ಶನ್, ಪವಿತ್ರ ಹೊರತುಪಡಿಸಿ ಉಳಿದವರ ಮಹಜರಾಗುತ್ತೆ. ಆಮೇಲೆ ದರ್ಶನ ಅಲ್ಲಿ ಕರ್ಕೊಂಬರ್ತಾರೆ. ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ತಾರೆ. ಶೆಡ್ಗೆ ದರ್ಶನ್, ಪವಿತ್ರ ಕರೆದೊಯ್ತಾರೆ. ನೀವು ನೋಡಿದ್ರಿ, ಆ ದರ್ಶನ್ ನೋಡಿರ್ಬೋದು. ಆಮೇಲೆ 2 ಗಂಟೆಗಳ ಕಾಲ ಶೆಡ್ನಲ್ಲಿ ಸ್ಥಳ ಮಹಜರಾಗುತ್ತೆ. ಅಲ್ಲಿಂದ ಠಾಣೆಗೆ ಕರೆತರ್ತಾರೆ. 13 ಆರೋಪಿಗಳನ್ನು ಠಾಣೆಗೆ ಕರೆತರ್ತಾರೆ ಪೊಲೀಸರು. ರಾತ್ರಿ ಪವಿತ್ರ ಗೌಡ ಅಂದರೆ ಇಲ್ಲಿ ಕರ್ಕೊಂಬರೋದು, ಆಮೇಲೆ ಮಹಿಳಾ ಅಂದರೆ ಪೊಲೀಸ್ ಸ್ಟೇಷನ್ಲಿ ಇಟ್ಕೊಳ್ಳೋಂಗಿಲ್ಲ. ಉಳಿದವರೆಲ್ಲ ಇಲ್ಲೇ ಸ್ವಲ್ಪ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ, ನಿಜ ಹೇಳ, ಇಂಥವ್ರನ್ನ ಚಡ್ಡಿಯಲ್ಲಿ ಕೂರಿಸ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಚಡ್ಡಿಯಲ್ಲಿ ಕೂರಿಸ್ತಾರೆ. ನಾನು ಅವತ್ತೊಂದು ಮಾತು ಹೇಳ್ತಾ ಇದ್ದೇನೆ ಗೊತ್ತಾ, ಪ್ರಜ್ವಲ್ ರೇವಣ್ಣನ ಯಾಕೆ ಚಡ್ಡಿಯಲ್ಲಿ ಕೂರಿಸಬಾರ್ದು ಅಂತೇಳಿ. ಆಗಬೇಕು ಸರ್, ನಾನು ಒಂದು ಹೇಳ್ತೀನಿ, ಸಾಕು ಬಿಟ್ಬಿಡಿ. ಈ BJP ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೊಂದು ಬಿಟ್ಬಿಡಿ. ಈ ಸಂವಿಧಾನ ಇದೆ, ಕಾನೂನಿದೆ. ನಾವೆಲ್ಲ ಜವಾಬ್ದಾರಿರೋರು. ನಾವು ತೆರಿಗೆ ಕಟ್ತೀವಿ ಅಂತಂದರೆ ಕಾನೂನು ಯಾರು ತಪ್ಪು ಮಾಡ್ತಾನೆ ಹಿಂಗೆ ಕೊಡಿ ಅಂತೇಳಿ ನಾವು ಫೋರ್ಸ್ ಮಾಡಬೇಕು. ಪ್ರತಿಭಟನೆಗಳು ಅಂತೆಲ್ಲ ಇದೆಯಲ್ಲ, ನಾವಿರ್ತೀವಿ ರಿಪಬ್ಲಿಕನ್. ಅದಕ್ಕಾಗಿ ಯಾವುದೇ ಪಾರ್ಟಿಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ, ಯಾವುದೇ ಅಧಿಕಾರಿಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಬನ್ನಿ, ಇದೀಗ ಶವ ಸಾಗಿಸಿದ ಕಾರ್ ಓನರ್ಗೂ ಕಂಟಕ ಶುರುವಾಗಿದೆ. ಕಂಟಕ ಶುರುವಲ್ಲ, ಹಾಕಲೇಬೇಕು ಒಳಗೆ. ಏರೋಪ್ಲೇನ್ ಹತ್ತಿಸಲೇಬೇಕು. ಗೊತ್ತಿಲ್ವ ಹಣ ಯಾವುದನ್ನು ಸಾಗಿಸ್ತಾ ಇದ್ದೀನಿ ಅಂತೇಳಿ. ಪುನೀತ್ ಎಂಬಾತನ ಹೆಸರಲ್ಲಿರೋ ಸ್ಕಾರ್ಪಿಯೋ ಕಾರು, ಆತನ ಬಳಿ ಕಾರು ಪಡೆದು ಶವ ಸಾಗಿಸಿದ ಆರೋಪಿಗಳು. ಈಗಾಗಲೇ ಸ್ಕಾರ್ಪಿಯೋ ಸೀಸ್ ಮಾಡಿದ ಪೊಲೀಸರು. ಯಾರು ಈ ಪುನೀತ್? ದರ್ಶನ್ ಗ್ಯಾಂಗ್ ಏನು ಸಂಬಂಧ? ಈ ಬಗ್ಗೆ ತನಿಖೆ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು. ನೆಕ್ಸ್ಟ್ ಏನು? ಇದೀಗ ಪುನೀತ್ ಯಾರು, ದರ್ಶನ್ ಗ್ಯಾಂಗ್ ಏನು ಸಂಬಂಧ, ಏನು ಹೇಳಿ ಕಾರ್ ಪಡ್ಕೊಂಡಿದ್ರು ಅವ್ರ ಹತ್ರ ಅಂತ. ಓಕೆ,
ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಇದೇ ಸ್ಕಾರ್ಪಿಯೋ ಇದೇ ಕಾರ್ ಸೀಸ್ ಸ್ಕಾರ್ಪಿಯೋ ಮಾಡಿದ್ದಾರೆ. ಕಾರು KA03MU882. ಈ ಕಾರಲ್ಲಿ ಶವನ್ನಿಟ್ಟು, ಅಂದರೆ ಆ ವ್ರ್ಯಾಂಗ್ಲರ್ ಕಾರಲ್ಲ, ಈ ಕಾರಲ್ಲಿ ಶವನ್ನಿಟ್ಟು ತಗೊಂಡೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವರು. ಒಂದು ಕಡೆ ಈ ಚಾರ್ಮಾಡಿ ಘಾಟ್ ಇದೆಯಲ್ಲ, ಚಾರ್ಮಾಡಿ ಘಾಟ್ ಅಂದರೆ ಸಕಲೇಶ್ಪುರ ಚಾರ್ಮಾಡಿ ಘಾಟ್, ಅಲ್ಲಿ ಈ ಹಿಂದೆ ಆ ಅರಸು ಮನೆತನದ ಒಂದು ಹೆಣ್ಮಗಳನ್ನು ಅಲ್ಲಿ ಹಾಕಿದ್ರು. ಅದು ದೊಡ್ಡ ಕಂದಕ, ಅದು ನಿಮಗೆ ಹಾಕಿದರೆ ಗೊತ್ತಾಗಲ್ಲ ಏನಾಗಿದೆ ಅಂತೇಳಿ, ನಿಮಗೆಲ್ಲ ಕೊಳೆತ ನಂತರವೇ ಸಿಗೋದು, ಆ ಥರ ಆಗತ್ತೆ. ಆ ಅರಸು ಮನೆತನದ ಒಂದು ಸ್ಟೋರಿ ಬಂದಿತ್ತು ಅವತ್ತೊಮ್ಮೆ. ಒಂದು ಆ ಹೆಣ್ಮಗಳನ್ನು ಈ ದೇವರಾಜ್ ಅರಸು ಆ್ಯಂಡ್ ಟೀಮ್ನ ಒಂದು ಹೆಣ್ಮಗಳನ್ನು ಅಲ್ಲಿ ಹಾಕಿರ್ತಾರೆ. ಆ ದೊಡ್ಡ ಕೇಸು ಬೇಡ ಬಿಡಿ ಈಗ ಸದ್ಯಕ್ಕೆ. ಅಂದರೆ ಅಲ್ಲಿ ದೊಡ್ಡ ಪ್ರಪಾತ ಅದು ಚಾರ್ಮಾಡಿ ಘಾಟ್ ಎಲ್ಲ. ಮತ್ತೊಂದು ಕಡೆ ತಮಿಳ್ನಾಡು ಕಡೆಗೆ ಹೋಗೋದಕ್ಕೆ. ಆದರೆ ಯಾವಾಗ ಬಾಡಿ ಒಳಗೆ ಹೋಗುತ್ತೆ, ಕೂರಿಸ್ತಾರೆ, ಭಯ ಆಗ್ಲಿಕ್ಕೆ ಶುರು ಆಗುತ್ತೆ ಒಳಗಿದ್ದವರಿಗೆ. ಹಾಗಾಗಿ ಸುಮನಹಳ್ಳಿ ಕೆರೆ ಹತ್ರ ಇದ್ರ ಹತ್ರ ಹಾಕೋಗಿರ್ತಾರೆ. ಇವ್ರದ್ದು ಪ್ಲ್ಯಾನ್ ಇದ್ದದ್ದು ಕೊಂದಾಗಿದೆ, ಕೊಂದಾದ ನಂತರ ಪ್ಲ್ಯಾನ್ ಚೇಂಜ್ ಆಯಿತು, ಒಡೆದು ಕಳಿಸ್ಬೇಕು ಅಂತಿತ್ತು. ರಾಜ ಕಾಲುವೆಗೆ ಹಾಕೋದು, ರಾಜ ಕಾಲುವೆಗೆ ಹಾಕಿದಾಗ ಹೆಣ ಎಲ್ಲೋ ಒಂದೊಂದು ಸಿಗದೇ ಇರ್ಬೋದು. ಕಾಣೆಯಾಗಿದೆ ಸೇಫು. ಆಮೇಲೆ ಅದನ್ನು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಯಾರ್ದು ಇಲ್ಲ, ಸರೆಂಡರ್ ಆಗಿಬಿಡಿ, ಇದು ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸರೆಂಡರ್ ಮಾಡಿಸಿದ್ದಾರೆ. ಸರೆಂಡರ್ ಮಾಡಿಸಿದ್ದು ಫೋನ್ ಕಾಲ್ ಕೇಳಿದ್ದಾರೆ ಅವರು, ಗೊತ್ತಾಗ್ಬಿಟ್ಟಿದೆ ದರ್ಶನ್ ಅಲ್ಲಿಗೆ ಸಿಕ್ಕಾಕೊಂಡಿದೆ.